ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಡಿಕೇರಿಯಲ್ಲಿ ನಿರ್ಮಿಸಲಾದ ನೂತನ ಆಟೋ ನಿಲ್ದಾಣವನ್ನು ಶಾಸಕ ಮಂಥರ್ಗೌಡ ಉದ್ಘಾಟಿಸಿದರು. ಬಳಿಕ ಖುದ್ದು ಆಟೋ ಚಲಾಯಿಸುವ ಮೂಲಕ ಗಮನ ಸೆಳೆದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮಂಥರ್ಗೌಡ, ನೂತನ ಆಟೋ ನಿಲ್ದಾಣಕ್ಕೆ ಛಾವಣಿ ಅಳವಡಿಸಲಾಗಿದ್ದು, ಮಳೆ ಸೇರಿದಂತೆ ಪ್ರತಿಕೂಲ ಹವಾಮಾನದಲ್ಲಿ ಚಾಲಕರು ಹಾಗೂ ಪ್ರಯಾಣಿಕರು ಎದುರಿಸುತ್ತಿದ್ದ ಸಮಸ್ಯೆಗೆ ಪರಿಹಾರ ದೊರೆತಂತಾಗಿದೆ. ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಆಟೋ ಚಾಲಕರ ಶ್ರಮಕ್ಕೆ ದೊರೆತ ಪ್ರತಿಫಲವಾಗಿದೆ ಎಂದರು. ಆಟೋ ಚಾಲಕರು ಸೇವೆಯ ಜೊತೆಗೆ ಕನ್ನಡಾಭಿಮಾನವನ್ನು ಬೆಳೆಸಿಕೊಂಡಿದ್ದಾರೆ. ಆಟೋಗಳಲ್ಲಿ ನಿರಂತರವಾಗಿ ಕನ್ನಡ ಬಾವುಟ ಹಾರಿಸುವ ಮೂಲಕ ಭಾಷಾಭಿಮಾನವನ್ನು ತೋರುತ್ತಿರುವುದು ಶ್ಲಾಘನೀಯ ಎಂದರು. ಸಂಘಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು. ರಾಜಕೀಯವನ್ನು ಬದಿಗಿಟ್ಟು ಚಾಲಕರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕೆಂದು ಮಂಥರ್ ಸಲಹೆ ನೀಡಿದರು. ಆಟೋ ಚಾಲಕರಿಗೆ ಯಾಕೆ ನಾವು ರಕ್ಷಣೆ ಕೊಡಬೇಕು, ಧೈರ್ಯ ಕೊಡಬೇಕು, ಅಂದ್ರೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಕೊಡಬೇಕು ಅಂತಂದ್ರೆ, ತಾವು ಬರೀ ಚಾಲಕರಾಗಿ ಸಾರ್ವಜನಿಕ ಸೇವೆ ಮಾಡೋದಕ್ಕಿಂತ ದೇಶಾಭಿಮಾನಿ, ಭಾಷೆ ಅಭಿಮಾನಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸೋದು ನೀವೇನೆ. ಆ ವಿಚಾರದಲ್ಲಿ ಅವ್ರನ್ನ ನಾವು ನಿರಂತರ ಕಾಪಾಡಬೇಕು ಅಂತ ನಾವಂತೂ ನೀವು ಹೇಳ್ದಂಗೆ ಕನ್ನಡ ಹೆಸರಲ್ಲಿ ನಾವೇನು ಬರೆಯೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಧ್ವಜನೂ ಏನೂ ಹಾಕೋದಿಲ್ಲ. ಅದೇ ರೀತಿಯಲ್ಲಿ ಇಂಡಿಯಾ ಫ್ಲಾಗು ನಿರಂತರವಾಗಿ ನೀವೇ ಹಾರಿಸ್ಕೊಂಡು ನಿರಂತರವಾಗಿ ಬರ್ತಾ ಇದ್ದಕ್ಕೋಸ್ಕರ ಈ ತರ ರಕ್ಷಣೆ ಕೊಡೋದಂತ ನಮ್ಮ ಜವಾಬ್ದಾರಿ. ಇನ್ನು ಮುಂದೆ ಇದು ಒಂದೇ ಆಟೋ ಸಂಘದಲ್ಲ, ಬೇರೆ ಏರಿಯಾಗಳ ಸಂಘದವಂದ್ರೆ ನಿಲ್ದಾಣಕ್ಕೂ ಆ ರಕ್ಷಣೆ ಕೊಡೋದಂತ ನನ್ನ ಜವಾಬ್ದಾರಿ. ಇದೇ ರೀತಿಯಲ್ಲಿ ಸಂಘಗಳು ಒಗ್ಗಟ್ಟಾಗಿರ್ಬೇಕು. ನಿಮ್ಮ ಸಂಘಟನೆ ಒಗ್ಗಟ್ಟಾಗಿದ್ರೇನೆ ನಾವೆಲ್ಲ ನಿಮ್ಮ ಪರಗೆ ಕಷ್ಟದಲ್ಲಿದ್ದಂಥ ಸಂಘದಲ್ಲಿ ನಾವು ಇರ್ತೀವಿ. ದಯವಿಟ್ಟು ರಾಜಕೀಯಕ್ಕೆ ಬಿಟ್ಟುಬಿಡಿ. ಸಂಘದ ಸಮಸ್ಯೆಗಳಿದ್ದಂಥ ಸಂಘದಲ್ಲಿ ಎಲ್ಲರೂ ಒಂದಾಗಿ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ನಾವು ಹೇಳ್ತೀವಿ. ತುಂಬಾ ಕಷ್ಟನೂ ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ಅನುಭವಿಸ್ತಾ ಇದ್ದೀರಾ. ರೇಟು ಜಾಸ್ತಿ ಇದೆ, ಪೆಟ್ರೋಲ್ ರೇಟು, ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಅದ್ರ ಜೊತೆಲಿ ಆನ್ಲೈನ್ ಬುಕ್ಕಿಂಗ್ ಗಾಡಿಗಳು ತುಂಬಾ ಇದ್ದಾವೆ. ಅದ್ರ ಜೊತೆಲಿ ಈ ಪ್ರೈವೇಟು ಸ್ಕೂಟರ್ ಗಾಡಿಗಳು ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಬಿಸ್ನೆಸ್ ನಿಮಗೆ ಕಡಿಮೆ ಆಯ್ತದೆ. ಅವೆಲ್ಲನೂ ಸಮಸ್ಯೆ ನೋಡಿಕೊಂಡು ನಿಮಗೆ ಒಂದು ಸಣ್ಣದಾಗಿ ನಮ್ಮದೊಂದು ಅಲಿ ಸೇವೆ, ಒಂದು ರಕ್ಷಣೆ ಕೊಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ನಮ್ಗೆ ಹೇಳ್ತಾ, ಇನ್ನು ಮುಂದೆ ಬೇರೆ ಬೇರೆ ಜಾಗದಲ್ಲಿ ನಿಮಗೆ ನೆರಳು ಕೊಡೋಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ, ಆಟೋ ಚಾಲಕರೇ ನೀವು ಎಷ್ಟೋ ಪಾಪದವರಿಗೆ ಫ್ರೀಯಾಗೂ ಬಿಟ್ಕೊಂಡಿದ್ದೀರಾ, ಎಷ್ಟೋ ಜನಕ್ಕೆ ಹಾಸ್ಪಿಟಲ್ಗೂ ಫ್ರೀಯಾಗಿ ಬಿಟ್ಕೊಂಡಿರ್ತೀರಾ. ಆ ಸೇವೆಗೆ ಯಾವಾಗಲೂ ನಾವು ಋಣಾಗಿರ್ತೀವಿ. ಕೆಲವು ಟೈಮಲ್ಲಿ ಕೆಲವು ಘಟನೆಗಳಾಯ್ತವೆ, ಕೆಲವು ದುರ್ಘಟನೆಗಳಾಯ್ತವೆ. ಅಂತ ಆದಷ್ಟು ಬೇಗ ನಮ್ಮ ಸಂಘಟನೆಗಳಲ್ಲಿ ಸಂಘದಲ್ಲಿ ತಿದ್ದುಪಡಿ ಮಾಡಿಕೊಂಡು ಸಾರ್ವಜನಿಕರಿಗೆ ನಾವು ಒಳ್ಳೆಯ ಸೇವೆ ಕೊಡೋಣ ಅಂತ ತಮ್ಮೆಲ್ಲರಿಗೂ ಹೇಳ್ತಾ, ಏನು 11 ಲಕ್ಷ 11 ಲಕ್ಷ ಎರಡು ಕೆಳಗಡೆ ಮೇಲೆ ಎರಡು ಸೇರಿ 11 ಲಕ್ಷ ವೆಚ್ಚದಲ್ಲಿ ಅಂದ್ರೆ 11 ಲಕ್ಷನೂ ಸಾಲದಿಲ್ಲ. ಈಗ 1 ಕೋಟಿ ನಿಮಗೆ ಖರ್ಚು ಮಾಡೋದು ಸಾಲದಿಲ್ಲ ಅಂತ ನಮ್ಮ ಅಭಿಪ್ರಾಯ ಅಂತ ಹೇಳ್ತಾ, ಈ ಸೇರಿದ ಕಾರ್ಯಕ್ರಮದಲ್ಲಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಮೇದಪ್ಪ, ನಗರಾಧ್ಯಕ್ಷ ಸಮದ್, ನಗರಸಭೆ ಅಧ್ಯಕ್ಷೆ ಕಲಾವತಿ, ಪೌರಾಯುಕ್ತ ರಮೇಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಚಾಲಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಿರ್ಮಿಸಲಾದ ಕಾವೇರಿ ಕಾರು ಚಾಲಕರ ಮತ್ತು ಮಾಲೀಕರ ಸಂಘದ ನೂತನ ಟ್ಯಾಕ್ಸಿ ನಿಲ್ದಾಣವನ್ನು ಶಾಸಕ ಮಂಥರ್ಗೌಡ ಉದ್ಘಾಟಿಸಿದರು. ಬಳಿಕ ಖುದ್ದು ಕಾರು ಚಲಾಯಿಸಿ ಗಮನ ಸೆಳೆದರು. ವಾಹನಗಳು ಹಾಗೂ ಚಾಲಕರಿಗೆ ರಕ್ಷಣೆ ಒದಗಿಸುವ ಉದ್ದೇಶದಿಂದ ನಿಲ್ದಾಣ ನಿರ್ಮಿಸಲಾಗಿದೆ. ಚಾಲಕರು ಹಲವು ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಸೇವೆ ಸಲ್ಲಿಸುತ್ತಾರೆ. ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸಲು ತಮ್ಮೊಂದಿಗೆ ನಾನು ಒಬ್ಬನಾಗಿ ನಿಲ್ಲುತ್ತೇನೆ ಎಂದು ಮಂಥರ್ಗೌಡ ಭರವಸೆ ನೀಡಿದರು. ರಕ್ಷಣೆ ಕೊಡೋದು ನಮ್ದು ಜವಾಬ್ದಾರಿ. ನೀವು ಹೇಳಿದಾಗೆ ಮನೆಯಲ್ಲಿ ನೀವು ಕ್ಲೀನಾಗಿ ಟಾರ್ಪೋಲ್ ಆಗಿ ಇಲ್ಲಾಂದ್ರೆ ಕವರ್ ಹಾಕಿ ಇಲ್ಲಾಂದ್ರೆ ಗರಾಜಲ್ಲಿ ನಿಲ್ಸಿರ್ತೀರ. ಇಲ್ಲಿ ಯಾಕಂದ್ರೆ ನೀವು ಮನೇಲಿ ನಿಲ್ಸಿದ್ರೆ ಗಾಡಿಗೆ ನಿಮ್ನ ಗಾಡಿ ಓಡಿಸೋರಿಲ್ಲ. ಈ ಸ್ಟ್ಯಾಂಡ್ ಬಂದ್ರೆ ಸ್ವಲ್ಪ ರೊಟೇಷನ್ ಆಗಿ ಜಾಗ ಹೋಗುತ್ತೆ. ಆ ವಿಚಾರದಲ್ಲಿ ನಿಮ್ಮ ಚಾಲಕರಿಗೆ ರಕ್ಷಣೆ ಕೊಡೋದಂತೂ ನಮ್ಮ ಜವಾಬ್ದಾರಿ. ಆ ವಿಚಾರದಲ್ಲಿ ಮಹಾನಗರಗಳಿಗೂ ರಕ್ಷಣೆ ಕೊಡೋದಂತೂ ನಮ್ಮ ಜವಾಬ್ದಾರಿ. ತಮಗೆ ಒಂದು ಮನವಿ ಏನ್ ಮಾಡ್ತೀನಿ ಅಂತಂದ್ರೆ, ಇವತ್ತು ಬಿಸ್ನೆಸ್ ತುಂಬಾ ಸ್ಟಿಫ್ ಆಗಿದೆ, ಕಷ್ಟ ಇದೆ. ಓಲಾ, ಊಬರು, ಹಲವಾರು ಆನ್ಲೈನ್ ಬುಕ್ಕಿಂಗು, ಸ್ಕೂಟರ್ಗಳೆಲ್ಲ ಬಂದಾದ್ಮೇಲೆ ತಮ್ಮ ಹೊಟ್ಟೆ ಮೇಲೆ ಸ್ವಲ್ಪ ನೋವಾಗಿದೆ. ಆ ವಿಚಾರದಲ್ಲಿ ನಮ್ಮ ಕಡೆಯಿಂದ ಸ್ವಲ್ಪ ರಕ್ಷಣೆ ಕೊಡೋದಂತ ನಮ್ಮ ಜವಾಬ್ದಾರಿ. ಈ ತರ ಕಾಮಗಾರಿಗಳಿಗೆ ಇನ್ನೂ ಬೇರೆ ಕಡೆ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡೋ ಸದಾ ಇರ್ತೀವಿ.
ತಾವು ಎಷ್ಟೋ ಜಾಗಕ್ಕೆ ಸೇವೆನೂ ಮಾಡಿದ್ದೀರಾ, ಉದ್ಯೋಗ ಬಿಟ್ಟಿದ್ದೀರಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಪೇಷಂಟ್ಸು. ಆ ವಿಚಾರದಲ್ಲಿ ಕೆಲವು ಹೆಚ್ಚು ಕಡಿಮೆ ಆಯ್ತಾ ಇರ್ತವೆ. ಮತ್ತು ಅದನ್ನ ನೀವು ಸಂಘದಲ್ಲಿ ಸಂಘಟನೆಗಳಲ್ಲಿ ಒಗ್ಗಟ್ಟಾಗಿದ್ದಂಥ ಸಂದರ್ಭದಲ್ಲಿ ಆ ಸಮಸ್ಯೆನ ಬಗೆಹರಿಸಬೇಕು. ಇನ್ನು ಮುಂದೆ ಏನು ಸಮಸ್ಯೆಗಳವೆ, ನಾನು ನಿಮ್ಮೊಬ್ಬನಾಗಿ, ನಾನು ಒಬ್ಬ ಡ್ರೈವಿಂಗಿಗೆ ತುಂಬಾ ಖುಷಿ ನನಗೆ. ನಾನು ಯಾವ ವಯಸ್ಸಲ್ಲಿ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಕೇಳಕ್ ಹೋಗ್ಬೇಡಿ, ಯಾಕಂತಂದ್ರೆ ಅದು ಬೇರೆ ರೀತಿಲಿ ಹೋಗುತ್ತೆ. ಮಾತ್ರ ನಾನು ಈಗ ಅವಕಾಶ ಸಿಕ್ಕಿದ್ರೆ ನಾನು ಡ್ರೈವಿಂಗ್ನ ನಾನು ಮಾಡ್ತೀನಿ. ಆ ವಿಚಾರದಲ್ಲಿ ಆ ಡ್ರೈವಿಂಗ್ ಅಭ್ಯಾಸನ ಯಾರು ಮರೆಯೋಕ್ಕಾಗಲ್ಲ. ಬೇಕಾದ್ರೆ ಬೇರೆ ಬೇರೆ ಅಭ್ಯಾಸಗಳು ಮರಿಬಹುದು. ಒಂದ್ಸಲಿ ಗಾಡಿನ ಬೈಕ್ ಓಡಿಸೋದಂತ ಅಭ್ಯಾಸ ಕಲಿತಾದ್ಮೇಲೆ ಅದು ಪರ್ಮನೆಂಟ್ ವ್ಯವಸ್ಥೆ. ಆ ವಿಚಾರದಲ್ಲಿ ಇದು ನಿಮ್ಮ ದಿನನಿತ್ಯ ಊಟಕ್ಕೆ, ನಿಮ್ಮ ಬದುಕಿಗೆ ಒಂದು ಹುದ್ದೆ ಇದು. ನಾನು ನಿಮಗೆ ಬೇರೆ ರೀತಿಯಲ್ಲಿ ಹೆಂಗ್ ಸಹಾಯ ಮಾಡ್ಬೋದು ಅಂತಂದ್ರೆ, ನಿಮಗೆ ಲೈಸೆನ್ಸ್ ಆಗಿರ್ಬೋದು, ರಿನ್ಯೂವಲ್ಸ್ಗಳಾಗಿರ್ಬೋದು, FC ರಿನ್ಯೂವಲ್ ಆಗಿರ್ಬೋದು, ಆ ಥರ ಸಮಸ್ಯೆಗಳಿದ್ರೆ ನಾನು ನಿಮ್ಮ ಜೊತೆಲಿ ಇದ್ಕೊಂಡು ಅದ್ರ ಬಗೆಹರಿಸಕ್ಕೆ ನಾನು ಜವಾಬ್ದಾರಿ ತಗೋತೀನಿ ಅಂತ ತಂದು ಹೇಳ್ತಾ, ನಿಮ್ಮ ಸಂಘ ಸಂಘಟನೆಗಳು ಒಗ್ಗಟ್ಟಾಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಿಮಗೆ ಸೇರ್ಕೊಂಡು ಸಹಾಯ ಮಾಡಕ್ಕೆ ಅವಕಾಶ. ನಮ್ಮ ಸಂಘಟನೆ. ಈ ಸಂದರ್ಭದಲ್ಲಿ ಕಾವೇರಿ ಕಾರು ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಪೊನ್ನಪ್ಪ BR ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಚಾಲಕರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.